ವೀಕ್ಷಕರೇ, ಗುಣಮಟ್ಟದ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು, ಪ್ರತಿಯೊಬ್ಬ ಪೋಷಕರ ಕನಸು. ಈ ಕನಸನ್ನು ನನಸು ಮಾಡ್ಕೊಂಡು ಬರ್ತಾ ಇದೆ 25 ವರ್ಷದಿಂದ ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆ. ಸೆಕೆಂಡ್ PUC ಇದು ವಿದ್ಯಾರ್ಥಿ ಜೀವನದ ಮಹತ್ವದ ಘಟ್ಟ, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಸೆಕೆಂಡ್ PUC ಆದ ನಂತರ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ, ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಕಾಲೇಜ್, ನಾವು ತೆಗೆದುಕೊಳ್ಳುವಂತಹ ಕೋರ್ಸ್ ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡುತ್ತೆ, ಫ್ಯೂಚರನ್ನು ಬ್ರೈಟ್ ಮಾಡುತ್ತೆ. ಹಾಗಾದರೆ ಸೆಕೆಂಡ್ PUC ಮುಗಿತು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಬೇಕು, ಯಾವ ಕಾಲೇಜಿಗೆ ಸೇರಬೇಕು, ಈ ರೀತಿಯ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಆ ರೀತಿಯ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆ. ಹಾಗಾದರೆ ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ, ಇಲ್ಲಿರುವಂತಹ ವೈಶಿಷ್ಟ್ಯತೆ ಏನು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಪ್ರಿನ್ಸಿಪಾಲ್ರಾದ ಡಾಕ್ಟರ್ ಯೋಗೀಶ್ GS ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಶಿಕ್ಷಣ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ನಲ್ಲಿದೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬಹುದಾ ಅಂತ. ಮೊದಲನೇದಾಗಿ ಸಮಸ್ತ ಪಬ್ಲಿಕ್ TV ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಈಸ್ಟ್ ಪಾಯಿಂಟ್ ವಿದ್ಯಾಸಂಸ್ಥೆ 1997ರಲ್ಲಿ ಪ್ರಾರಂಭವಾಗಿ ಇದನ್ನು ನಮ್ಮ ಫೌಂಡರ್ ಚೇರ್ಮನ್ ಆದ ಡಾಕ್ಟರ್ SM ವೆಂಕಟಪತಿಜಿಯವರು ಪ್ರಾರಂಭ ಮಾಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಢಿಸ್ಕೋಬೇಕು ಅನ್ನೋದು ಅವತ್ತು ಕನಸಾಗಿತ್ತು. ಆ ಕನಸನ್ನು ನನಸು ಮಾಡಲು ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಅದೇ ರೀತಿ ನಮ್ಮ ಚೇರ್ಪರ್ಸನ್ ರಮಾದೇವಿ ಮೇಡಮ್ ಅವರ ಮಕ್ಕಳಾದ ಪ್ರಮೋದ್ ಗೌಡಜಿ ಆ್ಯಂಡ್ ರಾಜೀವ್ ಗೌಡಜಿ ಅವರು ಅವರ ತಂದೆಯ ಕನಸನ್ನು ನೆನಸು ಮಾಡಿದ್ದಾರೆ. ಸಂಸ್ಥೆಯೊಂದು ಉತ್ತಮ ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸ್ಟ್ರಾಟಜಿಕ್ ರೋಲ್ ಬಂದಾಗ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಪ್ರಕಾಶ್ ಅವರ ಕೊಡುಗೆ ಇದೆ. ಅದೇ ರೀತಿ ನಮ್ಮಲ್ಲಿ 12 ಸಂಸ್ಥೆಗಳಿದ್ದಾವೆ, ವಿಚ್ ಇಸ್ ಕ್ಯಾಟಗರೈಸ್ಡ್ ಇಂಟು ಹೆಲ್ತ್ ಸೈನ್ಸಸ್, ಇಂಜಿನಿಯರಿಂಗ್, ಹೈಯರ್ ಎಜುಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, PUC ಆ್ಯಂಡ್ ಸ್ಕೂಲ್. ಸಿಂಪಲಾಗಿ ಹೇಳೋದಾದರೆ ಕಿಂಡರ್ ಗಾರ್ಡನಿಂದ MBBS ನಮ್ಮಲ್ಲಿ ಪ್ರೋಗ್ರಾಮ್ಸ್ ಇದೆ. ವಿ ಹ್ಯಾವ್ ಅರೌಂಡ್ ಮೋರ್ ದ್ಯಾನ್ 55 ಪ್ರೋಗ್ರಾಮ್ಸ್. ದಿಸ್ ಇಸ್ ಅ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ಅವರ್ ಇನ್ಸ್ಟಿಟ್ಯೂಟ್. ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸರ್, ಇದರಲ್ಲಿರುವಂತಹ ಕೋರ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದರೆ. ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ CS ಬ್ರಾಂಚ್ ಇದೆ, IS ಬ್ರಾಂಚ್ ಇದೆ, EC ಬ್ರಾಂಚ್ ಇದೆ, ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇದೆ. ಇದು ರೆಗ್ಯುಲರ್ ಬ್ರಾಂಚಸ್. ಇದು ಅಲ್ದಲೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಬಂದಾಗ ವಿ ಹ್ಯಾವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ವಿ ಹ್ಯಾವ್ CS, IoT, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಬ್ಲಾಕ್ ಚೈನ್. ಈ ವರ್ಷದಿಂದ CS, AI ಆ್ಯಂಡ್ ಮಿಷಿನ್ ಲರ್ನಿಂಗ್ ಅನ್ನೋ ಹೊಸ ಬ್ರಾಂಚ್ನ ನಾವು ಶುರು ಮಾಡ್ತಾ ಇದ್ದೀವಿ. ನಿಮ್ಮ ಕಾಲೇಜಿನ ಸಾಧನೆಯ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್? ನಮ್ಮಲ್ಲಿ ಒಂದು ಯೂನಿಕ್ ಪ್ರೋಗ್ರಾಮ್ ಇದೆ, ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ವಿ ಹ್ಯಾವ್ ಅಕಾಡೆಮಿಕ್ ಪಾರ್ಟ್ನರ್ ವಿತ್ ದ ಟಾಪ್ ನಾಚ್ ಇಂಡಸ್ಟ್ರೀಸ್. ಕೆಲವು ಉದಾಹರಣೆ ಕಂಪ್ನೀಸ್ ಹೇಳೋದಾದರೆ AWS, ಸೇಲ್ಸ್ಫೋರ್ಸ್, UiPath, ಟೆಕ್ಸಾಸ್, ಹಾಮ್, ಈ ಥರ ಒಂದು ಒಳ್ಳೆಯ ಗುಣಮಟ್ಟದ ಕಂಪ್ನೀಸ್ ಜೊತೆ ನಮ್ಮ ಟೈಅಪ್ ಇದೆ. ದಿಸ್ ವಿಲ್ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಅಕಾಡೆಮಿ ಆ್ಯಂಡ್ ಇಂಡಸ್ಟ್ರಿ. ಅಂದರೆ ಅಟ್ ಪ್ರೆಸೆಂಟ್ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡೋದಕ್ಕೂ ಮುಂಚೆ ನಮ್ಮ ಫ್ಯಾಕಲ್ಟೀಸ್ ದೇ ವಿಲ್ ಗೆಟ್ ಟ್ರೈನ್ ಫಸ್ಟ್, ದೇ ವಿಲ್ ಗೆಟ್ ಸರ್ಟಿಫೈಡ್. ಸರ್ಟಿಫೈಡ್ ಟ್ರೈನರ್ಸ್ ವಿಲ್ ಟ್ರೈನ್ ದ ಸ್ಟೂಡೆಂಟ್ಸ್. ಅದರ ಅಡ್ವಾಂಟೇಜ್ ಏನಂದರೆ ದ ಸರ್ಟಿಫಿಕೇಟ್ಸ್ ವಿಚ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಗೆಟ್ ಆರ್ ಗ್ಲೋಬಲಿ ಸರ್ಟಿಫೈಡ್. ಅಂದರೆ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಆ ಸರ್ಟಿಫಿಕೇಷನಿಂದ ಅವ್ರಿಗೊಂದು ಒಳ್ಳೆಯ ಕೆಲಸ ಸಿಗ್ತದೆ. ಇದು ಒಂದು ಉತ್ತಮವಾದ ಕಾರ್ಯಕ್ರಮ. ಅದ್ರ ಜೊತೆಗೆ ನಾವು ಅಟ್ ಪ್ರೆಸೆಂಟ್ ಟ್ರೆಂಡಲ್ಲಿ ಯಾವ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್, ನಾನು ಮುಂಚೆ ಹೇಳಿದೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ. ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಬಂದರೆ ಅಟ್ ಪ್ರೆಸೆಂಟು ಕ್ಲೌಡ್ ಇದೆ, IoT ಇದೆ. ಈ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ನಾವು ಮಕ್ಕಳನ್ನ ಟ್ರೈನ್ ಮಾಡಿದಾಗ ಅವ್ರಿಗೊಂದು ಒಳ್ಳೆಯ ಕೆಲಸ ಸಿಗ್ತದೆ. ಈ ಸದುದ್ದೇಶ ಇಟ್ಕೊಂಡು ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಗೋಲ್ಡ್ ಮೆಡಲ್ ಬಗ್ಗೆ ಏನೋ ಹೇಳ್ತಾ ಇದ್ರಿ ಸರ್ ನೀವು. ನಮ್ಮ ಸಂಸ್ಥೆಯಲ್ಲಿ ಪ್ರೀವಿಯಸ್ ಇಯರ್ ಮೆಕ್ಯಾನಿಕಲ್ MTech ಅಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ. ದಟ್ ರಿಫ್ಲೆಕ್ಟ್ಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್. ಇದು ಒಂದು ವಿದ್ಯಾರ್ಥಿಯ ಉತ್ತಮ ಸಾಧನೆ. ಅದೇ ರೀತಿ ನಮ್ಮ ಸಂಸ್ಥೆ ವಿಚಾರ ಬಂದಾಗ ರೀಸೆಂಟಾಗಿ ವಿ ಗಾಟ್ NBA accredited ಫಾರ್ ದ ಸೆಕೆಂಡ್ ಸೈಕಲ್.
ಓಕೆ. ಸಿ NBA acts as a quality benchmark for any education system. This reflects what quality of education we are going to provide for the society. ಓಕೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡೋದೇ ಅದು. ಯಾವ ರೀತಿಯ ಪ್ಲೇಸ್ಮೆಂಟ್ ಇರುತ್ತೆ, ಸ್ಕಾಲರ್ಶಿಪ್ನ ವ್ಯವಸ್ಥೆ ಹೇಗಿರುತ್ತೆ ಅಂಥೇಳಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇದಕ್ಕೆಲ್ಲ ಏನು ರೀತಿಯ ವ್ಯವಸ್ಥೆ ಆಗಿದೆ ಅಂತ ಸರ್? ನೋಡಿ, ಒಬ್ಬ ವಿದ್ಯಾರ್ಥಿ ಒಂದು ವಿದ್ಯಾಸಂಸ್ಥೆಗೆ ಸೇರಿದಾಗ ಅವನಿಗೊಂದು ಕನಸಿರುತ್ತದೆ, ನಾನು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ. ಹೌದು. ಆ ಸಾಧನೆ ಮಾಡಿದ್ಮೇಲೆ ಅವನಿಗೊಂದು ಒಳ್ಳೆ ಕೆಲಸ ಸಿಗಬೇಕು. ನಿಜ. ಆ ಒಂದು ಕಾರ್ಯಕ್ರಮ ನಾವು ಪ್ಲೇಸ್ಮೆಂಟ್ ನಾಳೆ ಇದೆ ಅಂದರೆ ಅಥವಾ ಈ ಕ್ಷಣದಲ್ಲಿ ಮಾಡೋಕ್ಕಾಗಲ್ಲ. ಆಗಲ್ಲ. ಈಗ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸಾಂಪಲ್ ತಗೊಂಡ್ರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಹೌದು. ನ್ಯೂಸ್ ಚಾನಲ್ ಅಂದರೆ ಪಬ್ಲಿಕ್ ಟಿವಿ ಅಂತ. ಹೌದು. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಬ್ರ್ಯಾಂಡ್ ವ್ಯಾಲ್ಯೂ ಆಗಬೇಕು. ಹೌದು. ಅದು ಯಾವಾಗ ಸಾಧ್ಯ ಅಂದರೆ ಒಬ್ಬ ವಿದ್ಯಾರ್ಥಿ ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತಾನಲ್ಲ, ನಾವೇನು ಮಾಡ್ತೀವಿ, ಆ ವಿದ್ಯಾರ್ಥಿಯ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ಒಂದು ಅಸೆಸ್ಮೆಂಟ್ ಮಾಡ್ತೀವಿ. ಗ್ರಾಮೀಣ ವಿದ್ಯಾರ್ಥಿ ಆದರೆ ಅವರಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದ್ದರೆ ಲ್ಯಾಂಗ್ವೇಜ್ ಲ್ಯಾಬ್ ಯೂಸ್ ಮಾಡಿ ಅವ್ರ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ತೀವಿ. ಓಕೆ. ಅದೇನಾಗುತ್ತೆ, ಅವನಿಗೊಂದು ಧೈರ್ಯ ಕೊಡುತ್ತೆ ಆ ವಿದ್ಯಾರ್ಥಿಗೆ, ಆ ಗ್ರಾಮೀಣ ವಿದ್ಯಾರ್ಥಿಗೆ. ಅದೇ ರೀತಿ ಅರ್ಬನ್ ಅಥವಾ ಸೆಬಿ ಅರ್ಬನ್ ವಿದ್ಯಾರ್ಥಿ ಆದರೆ ಟೆಕ್ನಿಕಾಲಿಟಿಲಿ ಏನಾದ್ರು ಸ್ವಲ್ಪ ಕಮ್ಮಿ ಇದ್ದರೆ ಅವರಲ್ಲಿ ನಾಲೆಡ್ಜ್, ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೊಂದು ಪೂರಕವಾದ ವಾತಾವರಣ ಇದೆ. ಓಕೆ. ಫಸ್ಟ್ ಇಯರಲ್ಲಿ ಆದಷ್ಟು ನಾವು ಆ್ಯಪ್ಟಿಟ್ಯೂಡ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ಒತ್ತನ್ನು ಕೊಡ್ತೀವಿ. ಸೆಕೆಂಡ್ ಇಯರಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್. ಓಕೆ. ಒಬ್ಬ ವಿದ್ಯಾರ್ಥಿ ಬರೀ ಕಮ್ಯುನಿಕೇಟನ್ ಮಾಡಿದ್ರೆ ಮಾತ್ರ ಸಾಲಲ್ಲ. ಹೌದು. ಅವನಿಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು, ಆ ಟೆಕ್ನಿಕಲ್ ನೋವ್ಸ್ ಇರಬೇಕು. ಹೌದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಆ ಟೆಕ್ನಿಕಲ್ ಟ್ರೈನಿಂಗ್ನ ನಾವು 2ನೇ ಹಂತದಲ್ಲಿ ಕೊಡ್ತೀವಿ. ಓಕೆ. 3ನೇ ಹಂತದಲ್ಲಿ ಕಂಪ್ನಿ ಸ್ಪೆಸಿಫಿಕ್ ಟ್ರೈನಿಂಗ್. ಈಗ ಸಪೋಸ್ TCS ಅಂತ ಅಂದ್ಕೊಳ್ಳಿ. TCS ಅವರು ಯಾವ ರೀತಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ವೃತ್ತಿ ಕೌಶಲ್ಯ. ಹೌದು. ಅದೇ ರೀತಿ ಇನ್ಫೋಸಿಸ್ ಅವರು ಯಾಕೆ, ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಹೌದು. ಕಂಪ್ನಿ ಸ್ಪೆಸಿಫಿಕ್ ಟ್ರೈನಿಂಗ್ ಮಾಡಿದಾಗ ವಿದ್ಯಾರ್ಥಿಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ, ಹೌದು ನಾನು ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಫೇಸ್ ಮಾಡ್ಬೋದು ಅಂತ. ಆ ಕಾನ್ಫಿಡೆಂಟ್ ಬೂಸ್ಟಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ರೈಟ್ ಸರ್. ಅವಾಗೇನಾಗುತ್ತೆ, ವಿದ್ಯಾರ್ಥಿ ಧೈರ್ಯವಾಗಿ ಆ ಕಂಪ್ನಿ ಇಂಟರ್ವ್ಯೂ ಫೇಸ್ ಮಾಡಿ ಒಂದು ಅವನ ಭವಿಷ್ಯವನ್ನು ಮಾಡ್ಕೊತಾನೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನಮ್ಮ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ ಬಂದಾಗ ವಿ ಹ್ಯಾವ್ ಗಾಟ್ highest ಪ್ಯಾಕೇಜ್ ಆಫ್ ಅರೌಂಡ್ 25 lakhs. And the previous year placement record is around 97%. This reflects what quality of training placement we have. ಓಕೆ. ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್? ನೋಡಿ, ವಿದ್ಯಾರ್ಥಿಗೆ, ಒಬ್ಬ ಒಳ್ಳೆ ವಿದ್ಯಾರ್ಥಿಗೆ ನಾವು ಪ್ರೋತ್ಸಾಹ ಮಾಡಬೇಕಾಗ್ತದೆ. ಅದನ್ನು ನಾವು ಯಾವ ರೀತಿ ಮಾಡ್ಬೋದು, ಈ ಸ್ಕಾಲರ್ಶಿಪ್ ಮುಖಾಂತರ ಮಾಡ್ತೀವಿ. ಓಕೆ. ನಮ್ಮಲ್ಲಿ ನಮ್ಮ ಫೌಂಡರ್ ಚೇರ್ಮನ್ ಅವ್ರ ಹೆಸರಲ್ಲಿ ಒಂದು ಸ್ಕಾಲರ್ಶಿಪ್ ಇದೆ. ಯಾವುದೇ ಬಡ ವಿದ್ಯಾರ್ಥಿ ಅವರು ಒಳ್ಳೆ ವಿದ್ಯಾರ್ಥಿ ಆಗಿದ್ದರೆ ನಾವು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಓಕೆ. ಆ ಟೆಸ್ಟಲ್ಲಿ ಅವರು ಉತ್ತೀರ್ಣರಾದರೆ ಅವರಿಗೆ ಸೂಕ್ತವಾದ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತೀವಿ. ನಮ್ಮ ಸ್ಕಾಲರ್ಶಿಪ್ ಜೊತೆಗೆ ಸರ್ಕಾರ ಕೂಡ ಹಲವು ಸ್ಕಾಲರ್ಶಿಪ್ನ ಕೊಡ್ತದೆ. ಓಕೆ. ಆ ಸ್ಕಾಲರ್ಶಿಪ್ನು ಕೂಡ ಆ ಅನುಭವಿಗಳಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಈ ಟೆಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಎಲ್ಲರೂ ಕೂಡ ಅಟೆಂಪ್ಟ್ ಮಾಡ್ಬೋದಾ ಸರ್ ಅದು? ನೋಡಿ, ಈ ಟೆಸ್ಟ್ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನಾವು ಕೊಡ್ತೀವಿ. ಓಕೆ. ಕಾರಣ ಇಷ್ಟೇ, ಒಬ್ಬ ವಿದ್ಯಾರ್ಥಿಯ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ಆ ಟ್ಯಾಲೆಂಟ್ DNA ಕಂಡುಹಿಡಿಬೇಕು ಒಬ್ಬ ವಿದ್ಯಾರ್ಥಿ. ಅಂದರೆ ಒಬ್ಬ ವಿದ್ಯಾರ್ಥಿನ ನೀವು ಒಂದು ಪಾತಲ್ಲಿ ನೀವು ಕಳಿಸ್ಬೇಕು ಅಂದರೆ ನಿಜ, ಫಸ್ಟು ಹೌದು ಈ ವಿದ್ಯಾರ್ಥಿನ ನಾವು ಈ ಪಾತಲ್ಲಿ ಕಳಿಸ್ಬೋದು ಅನ್ನೋದಕ್ಕೆ ಒಂದು ನಾವೇ ಆದ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಓಕೆ. ಆ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿದ್ದಾನೆ, ಅವನ್ನ ನಾವು ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ನಿಜ, ಇವೆರಡೂ ಇಂಪಾರ್ಟೆಂಟ್. ಸೊ ಫಸ್ಟ್ ಅವನು ಯಾವ ಮಟ್ಟದಲ್ಲಿದೆ ಅಂತ ನಮಗೆ ಗೊತ್ತಾದರೆ ಅದಕ್ಕೆ ಪೂರಕವಾಗಿ ನಾವು ಟ್ರೈನಿಂಗ್ ಕೊಡ್ಬೋದು. ಆ ದೃಷ್ಟಿಕೋನದಿಂದ ನಾವೇನು ಮಾಡ್ತೀವಿ, ಈ ಅಸೆಸ್ಮೆಂಟ್ ಟೆಸ್ಟ್ ಮಾಡ್ತೀವಿ. ಈ ಅಸೆಸ್ಮೆಂಟ್ ಟೆಸ್ಟ್ ಆದಮೇಲೆ ಇನ್ನೊಂದು ವಿಭಿನ್ನ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಇಟ್ ಈಸ್ ಕಾಲ್ಡ್ ಟಾಪ್ ಟ್ಯಾಲೆಂಟ್ ಹಂಟ್ ಅಂತೇಳಿ. ಓಕೆ. ಅಂದರೆ ಒಬ್ಬ ವಿದ್ಯಾರ್ಥಿಲಿ ಏನು ಟ್ಯಾಲೆಂಟ್ ಇದೆ ಅಂತ ನಾವು ಅಸೆಸ್ ಮಾಡಿ ಆ ಟ್ಯಾಲೆಂಟಿಗೆ ತಕ್ಕನಾಗಿ ನೋಡಪ್ಪ ನಿನ್ನ ಟ್ಯಾಲೆಂಟ್ ಹೀಗಿದೆ, ನೀನು ಈ ಕಂಪ್ನಿಗೆ ಸೂಟ್ ಆಗ್ತೀಯಾ, ಈ ಕಂಪ್ನಿಲಿ ಟ್ರೈ ಮಾಡ್ಬೋದು. ಇನ್ನೊಬ್ಬ ವಿದ್ಯಾರ್ಥಿ ಅವರು ಇನ್ನೊಂದು ಟ್ಯಾಲೆಂಟಲ್ಲಿ ಹೈಲೈಟ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಟ್ಯಾಲೆಂಟಿಗೆ ಯಾವ ಕಂಪ್ನಿ ಸೂಟ್ ಆಗುತ್ತೋ ಆ ಪಾತಲ್ಲಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಅಥವಾ ಎಂಪವರ್ ಮಾಡ್ತೀವಿ. ಅವಾಗೇನಾಗುತ್ತೆ,
ಈಗ 5 ಬೆರಳು ಒಂದೇ ಥರ ಇರಲ್ಲ. ನಿಜ ಸರ್. ಈಚ್ ಸ್ಟೂಡೆಂಟು ಯೂನಿಕ್ ಇರ್ತಾರೆ, ಹೌದು, ಅವ್ರದ್ದೇ ಆದ ಪ್ಲಸ್ ಮೈನಸ್ ಪಾಯಿಂಟ್ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಸೊ ಅವಾಗೇನಾಗುತ್ತೆ, ಒಬ್ಬ ವಿದ್ಯಾರ್ಥಿಗೆ ಒಂದು ವಿದ್ಯಾರ್ಥಿಯಾಗಲಿ ಪೋಷಕರಾಗಲಿ ಒಂದು ಖುಷಿ ಬರುತ್ತೆ. ಹೌದು. ಒಬ್ಬ ವಿದ್ಯಾರ್ಥಿಗೆ ಅವ್ನಿಗೊಂದು ಪ್ಯಾಷನ್ ಇರುತ್ತೆ ಜೀವನದಲ್ಲಿ. ಹ್ಮ್ ಈಗ ನೀವು ಹ್ಮ್ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಹೌದು. ನಿಮ್ಮಲ್ಲಿ ಒಂದು ಪ್ಯಾಷನ್ ಇತ್ತು, ನಾನು ಜೀವನದಲ್ಲಿ ಆ್ಯಂಕರ್ ಆಗಬೇಕು ಅಂತ. ರೈಟ್. ದಟ್ ಹ್ಯಾಸ್ ಲೀಡ್ ಟು ದಿಸ್ ಪರ್ಟಿಕ್ಯುಲರ್ ಪಾತ್. ಇನ್ ದ ಸೇಮ್ ವೇ ಈ ಸ್ಟೂಡೆಂಟ್ ಆ್ಯಸ್ ಇಟ್ಸ್ ಇಸ್ ಓನ್ ಯೂನಿಕ್ ಪ್ಯಾಷನ್. ಆ ಪ್ಯಾಷನ್ ಫಾಲೋ ಮಾಡೋದಕ್ಕೆ ನಾವು ಏನು ಸಹಾಯ ಮಾಡಬೇಕೋ ಅದನ್ನು ನಮ್ಮ ಸಂಸ್ಥೆ ಮಾಡ್ತದೆ ಸಿನ್ಸಿಯರಾಗಿ. ಓಕೆ. ಅವಾಗೇನಾಗುತ್ತೆ, ವಿದ್ಯಾರ್ಥಿಗೂ ಖುಷಿ ಆಗುತ್ತೆ, ಪೋಷಕರಿಗೂ ಒಂದು ಖುಷಿ ಆಗುತ್ತೆ. ಸರ್, ಈ ಟೀಚಿಂಗ್ ಫ್ಯಾಕಲ್ಟಿ ಬಗ್ಗೆ ತಿಳಿಸೋದಾದರೆ ಸರ್? ಈ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನಮ್ಮ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿ ಹ್ಯಾವ್ ಎ ವೆಲ್ ಕ್ವಾಲಿಫೈಡ್ ಆ್ಯಂಡ್ ಮೋಸ್ಟ್ ಆಫ್ ದ lectures are professors, assistant professors, associate professors, or doctorates. This itself reflects what quality of teaching learning process we have. At the same time, our teaching fraternity are research oriented. ಯಾವುದೇ ಒಂದು ಸಂಸ್ಥೆ ಆಗಲಿ ದೇಶ ಆಗಲಿ ಮುಂದುವರಿಬೇಕು ಅಂದರೆ ರಿಸರ್ಚ್ ಆ್ಯಸ್ ಇಸ್ ಓನ್ ಕಾಂಟ್ರಿಬ್ಯೂಷನ್. ಹೌದು. ಆ ದಿಕ್ಕಿನಲ್ಲಿ ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಥೆ DRDO ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ. DRDOದವರು ಒಂದು ಉತ್ತಮವಾದ ಒಂದು ರಿಸರ್ಚ್ ಆ್ಯಂಬಿಯನ್ಸ್ನ ನಮ್ಮ ಕಾಲೇಜಿನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಓಕೆ. ವಿದ್ಯಾರ್ಥಿಗಳು ಮತ್ತು ನಮ್ಮ ಲೆಕ್ಚರರ್ಸ್ ಅಥವಾ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗ್ತದೆ. ಓಕೆ. ಅವರು ರಿಸರ್ಚ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಅವರು ಏನು ರಿಸರ್ಚ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅದೇ ಫೀಲ್ಡಲ್ಲಿ ಇವ್ರನ್ನ ತೊಡಗಿಸ್ಕೊಳಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಪ್ಲಾಟ್ಫಾರ್ಮ್ ಆಗಿದೆ. ಓಕೆ ಸರ್. ಸರ್, ನಿಮ್ಮ ಸಂಸ್ಥೆಯಲ್ಲಿರುವಂತಹ ಮೂಲಭೂತ ಸೌಕರ್ಯದ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಇನ್-ಹೌಸ್ ಹಾಸ್ಟೆಲ್ ಇದೆ, ಬೋತ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಓಕೆ. ಆ್ಯಂಡ್ ವಿ ಡೂ ಸರ್ವ್ ಹೈಜಿನಿಕ್ ಫುಡ್ ಫಾರ್ ದೆಮ್. ಆ್ಯಂಡ್ ವಿ ಡೂ ಹ್ಯಾವ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಥ್ರೂಔಟ್ Bangalore, so that they can easily get connected for us. That is one of the futures. And also we have digital classrooms. ಇವತ್ತಿನ ಆಧುನಿಕ ಮಟ್ಟಕ್ಕೆ ತಕ್ಕನಾಗಿ ನಮ್ಮಲ್ಲಿ ಡಿಜಿಟಲ್ ವಿತ್ ವೈಫೈ ಎನೇಬಲ್ಡ್ ಕ್ಯಾಂಪಸ್ ಇದೆ. ಅದೇನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ತದೆ. ನಿಜ. ಆಮೇಲೆ ಫನ್ ಲರ್ನಿಂಗ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ನಾರ್ಮಲ್ ಆಗಿ ನೀವು ಟೀಚಿಂಗ್ ಮಾಡಿದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ. ಈಗ ದೇ ಶುಡ್ ಬಿ ಸಮಥಿಂಗ್ ಇನೋವೇಟಿವ್, ಸಮಥಿಂಗ್ ದೇ ಶುಡ್ ಫೈಂಡ್ ಇಟ್ ಹ್ಯಾಪಿ. ಸೊ ದೇ ಡು ಹ್ಯಾವ್ ಎ ಫನ್ ಟೈಪ್ ಆಫ್ ಲರ್ನಿಂಗ್ ಇನ್ ಅವರ್ ಕ್ಯಾಂಪಸ್. ಸೊ ದ್ಯಾಟ್ ಮೇಕ್ಸ್ ದೆಮ್ ಟು ಮೇಕ್ ದ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಇನ್ ಎ ಬೆಟರ್ ವೇ. ನಿಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳ ಮಾಡ್ತೀರಿ ಅನ್ನುವಂತಹ ವಿಚಾರ, ಅದು ಹೇಗೆ, ಅದು ವಿದ್ಯಾರ್ಥಿಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ? ನಾವು ರೀಸೆಂಟಾಗಿ ಒಂದು AWS ಉದ್ಯೋಗ ಮೇಳವನ್ನು ಮಾಡಿದ್ವಿ. ಓಕೆ. AWS ಅಂದರೆ ನಾನು ಮುಂಚೆ ಹೇಳಿದೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ. ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದರೆ ಕ್ಲೌಡ್ ಅನ್ನೋದು ಒಂದು ಎಮರ್ಜಿಂಗ್ ಟೆಕ್ನಾಲಜಿ. ವೆನ್ ಇಟ್ ಕಮ್ಸ್ ಟು ಕ್ಲೌಡ್, ದ ಮೇಜರ್ ಪ್ಲೇಯರ್ಸ್ ಇನ್ ದ ಕ್ಲೌಡ್ ಮಾರ್ಕೆಟ್ ಆರ್ AWS, Microsoft Azure and Google Cloud. And when other parties are also there. ನಾವು AWS ಜೊತೆ ಅಕಾಡೆಮಿಕ್ ಅಲಯನ್ಸ್ ಪ್ರೋಗ್ರಾಮ್ ಇರೋದ್ರಿಂದ AWS ಸಂಸ್ಥೆಯವರು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸ್ಪೆಸಿಫಿಕ್ ಜಾಬ್ ಮೇಳವನ್ನು ಮಾಡಿದರು. ತುಂಬ ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡಿದರು. ಅದು ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು. ನೋಡಿ, ಒಬ್ಬ ವಿದ್ಯಾರ್ಥಿಗೆ ಕ್ಯಾಂಪಸ್ಸಲ್ಲೇ ಒಂದು ಪ್ಲೇಸ್ಮೆಂಟ್ ಡ್ರೈವ್ ಆಗಿ ಪ್ಲೇಸ್ಮೆಂಟ್ ಆದರೆ ಅವನಿಗೆ ಭಾಳ ಖುಷಿ ಆಗ್ತದೆ, ಒಂದು ಒಳ್ಳೆಯ ಸಂತೋಷದ ವಿಚಾರ. ಅದರಿಂದ ಈ ಜಾಬ್ ಫೇರ್ ಅವರಿಗೆ ಭಾಳ ಅನುಕೂಲ ಆಯಿತು. ಇದು ಒಂದು ಕಾರ್ಯಕ್ರಮ. ಅದೇ ರೀತಿ ನಾವು ಯಾವ್ಯಾವ ಕಂಪ್ನೀಸ್ಗೆ ನಮ್ಮ ಮಕ್ಕಳು ಜಾಯ್ನ್ ಆಗ್ತಾರೆ ಅಂತ ಹೇಳೋದಾದರೆ, see, when it comes to companies, we have two broad classifications. One is product-based companies and another one is service-based companies. Product-based companies ಅಲ್ಲಿ ಒಂದು ಒಳ್ಳೆಯ ಪ್ಯಾಕೇಜ್ ಸಿಗ್ತದೆ. ಓಕೆ. ಸೊ ನಮ್ಮ ವಿದ್ಯಾರ್ಥಿಗಳನ್ನ ಈ ಎರಡೂ ಕ್ಯಾಟಗರಿಯ ಕಂಪ್ನೀಸ್ಗೆ ಪ್ಲೇಸ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಸಮ್ ಫ್ಯೂ ನೇಮ್ಸ್ ಆರ್ TCS, Infosys, Deloitte. These are the few companies, branded companies where our students, you can find our alumni working there. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗೆ ಯಾವ ರೀತಿ ಅವಕಾಶ ಇದೆ ಅಂತ? ಒಬ್ಬ ವಿದ್ಯಾರ್ಥಿಗೆ ಬರೋ ಓದೋದು ಒಂದರೆ ಸಾಕಾಗೋದಿಲ್ಲ. ಹೌದು. ಓವರ್ ಆಲ್ 360 ಡಿಗ್ರಿ ಡೆವಲಪ್ಮೆಂಟ್ ಬೇಕಾಗ್ತದೆ. ಅದರಿಂದ ನಮ್ಮಲ್ಲಿ ವಿಶಾಲವಾದ ಒಂದು ಪ್ಲೇ ಗ್ರೌಂಡ್ ಇದೆ. ಓಕೆ. ದೇ ಕ್ಯಾನ್ ಪ್ಲೇ ಇಂಡೋರ್ ಗೇಮ್ಸ್ ಆಸ್ ವೆಲ್ ಆಸ್ ಔಟ್ಡೋರ್ ಗೇಮ್ಸ್. ಸಿ ದ್ಯಾಟ್ ವಿಲ್ ಮೇಕ್ ಸ್ಟೂಡೆಂಟ್ಸ್ ಎನರ್ಜೈಸ್ಡ್. ಅದ್ರ ಜೊತೆಗೆ ಒಂದು ಫ್ಲಾಗ್ಶಿಪ್ ಇವೆಂಟ್ ಇದೆ, ಸಂಸ್ಕೃತಿ ಅಂತ. ಇಟ್ ಇಸ್ ಎ ಟೆಕ್ನೋ ಕಲ್ಚರಲ್ ಬ್ರಗೆನ್ಸಾ, ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಅದು ಪ್ರತಿ ವರ್ಷ ನಾವು ಮಾಡ್ತೀವಿ.
ಅದರಿಂದ ವಿದ್ಯಾರ್ಥಿಗಳು ಭಾಳ ಖುಷಿಪಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಓದಿನ ಒಂದು ವಾತಾವರಣದಿಂದ ಒಂದು ಡಿಫ್ರೆಂಟ್ ವಾತಾವರಣಕ್ಕೆ ಅದು ಒಗ್ಕೊಂತಾರೆ. ಓಕೆ. ಅದರಿಂದ ಏನಾಗ್ತದೆ, ಜನಗಳ ಜೊತೆ ಹೇಗೆ ಬೆರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವರಿಗಲ್ಲಿ ಗೊತ್ತಾಗ್ತದೆ. ಮತ್ತು ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ಹೌದು. ಸೊ ದಿಸ್ ವಿಲ್ ಮೇಕ್ ದೆಮ್ ಎ ಪರ್ಫೆಕ್ಟ್ ಕ್ಯಾರಿಯರ್ ಓರಿಯೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು. ಅದೇ ರೀತಿ ವಿ ಆಲ್ಸೋ ಎಂಫಸೈಸ್ ಆನ್ 21st century skills. If you want to give an overall development for a student, all things counts. 21st century skills ಅಲ್ಲಿ 3 ಕ್ಯಾಟಗರೀಸ್ ಇದೆ. ಆ 3 ಕ್ಯಾಟಗರಿ ಬರೋ ಎಲ್ಲ ಕಾರ್ಯಕ್ರಮಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಅವಲಂಬನೆ ಮಾಡ್ತೀವಿ, ಅಳವಡಿಸಿದ್ದೀವಿ. ಅದರಿಂದ ಅವರ ಭವಿಷ್ಯ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತದೆ. ಓಕೆ. ಇಂಜಿನಿಯರಿಂಗ್ ಕಾಲೇಜ್ಗಳು ಅಂತ ಬಂದರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕಾಲೇಜಸ್ಗಳಿದೆ. ಆ ಕಾಲೇಜ್ಗಳಿಗಿಂತ ಈ ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆ ಹೇಗೆ ಡಿಫ್ರೆಂಟ್ ಅಂತ, ಇಲ್ಲಿರುವಂತಹ ಸೌಲಭ್ಯಗಳೇನು ಅಂತ ಸರ್? ನಮ್ಮಲ್ಲಿ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಟೈಅಪ್ಸ್ ಇದೆ. ಅದು ಒಂದು ಯುನಿಕ್ನೆಸ್ ಇದೆ. ಓಕೆ. ಅದೇ ರೀತಿ ವಿ ಹ್ಯಾವ್ ಎ ಟ್ಯಾಲೆಂಟ್ ಆ್ಯಂಡ್ ಪ್ರೋಗ್ರಾಮ್ ವೇರ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ಸ್ಟೂಡೆಂಟ್ ಟ್ಯಾಲೆಂಟ್. ಓಕೆ. ಬೈ ಅನಲೈಸಿಂಗ್ his strength and weakness, we are going to depict him in that particular path which is suitable for him. And also we do train the student for placement right from the first year. ಮೊದಲನೇ ವರ್ಷದಿಂದನೇ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದ್ರಿಂದ ಒಬ್ಬ ವಿದ್ಯಾರ್ಥಿ ಯೂಶಲಿ ಪ್ಲೇಸ್ಮೆಂಟ್ ವಿಲ್ ಹ್ಯಾಪನ್ ಇನ್ 3rd year, ಎಂಡ್ ಆಫ್ ದ 3rd year ಆರ್ ಸೊ. ಅವಾಗ ಅವನು ರೆಡಿ ಇರ್ತಾನೆ. ಯಾವುದೇ ಕಂಪ್ನಿಗೆ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಒಬ್ಬ ರೆಡಿ ಇರ್ತಾನೆ. ಆ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿದ್ದೀವಿ. These are the uniquenesses which I can tell. At the same time, we emphasize on research. ಆವಾಗ ಏನು ಮಾಡ್ತೀವಿ, ವಿದ್ಯಾರ್ಥಿನ ಔಟರ್ ವರ್ಲ್ಡ್ಗೆ ಕೆಲವು ಕಂಪ್ನೀಸ್ಗೆ ನಾವು ಕರ್ಕೊಂಡೋಗಿ ತೋರಿಸ್ತೀವಿ. ಓಕೆ. ವಿದ್ಯಾರ್ಥಿಗಳನ್ನು ನಾವು ಇಂಡಸ್ಟ್ರಿ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಓಕೆ. ಶಿಕ್ಷಣ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಪ್ಲಾನ್ ನಿಮ್ಮಲ್ಲಿದೆ ಅಂತ ಸರ್? ನಮ್ಮ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜನ್ನು ಓಕೆ ಅಥವಾ ನಮ್ಮ ಈಸ್ಟ್ ಪಾಯಿಂಟ್ ಸಂಸ್ಥೆಯನ್ನು ಇನ್ ಅಪ್ಕಮಿಂಗ್ ಡೇಸ್ ವಿ ವಾಂಟ್ ಟು ಗೋ ಫಾರ್ ಯೂನಿವರ್ಸಿಟಿ. ಓಕೆ. We want to build a unique university which is something very different. Okay. ಈ ಒಂದು ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಆದಷ್ಟು ಬೇಗ ಈಸ್ಟ್ ಪಾಯಿಂಟ್ ಯೂನಿವರ್ಸಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಹಳೆಯ ವಿದ್ಯಾರ್ಥಿಗಳ ನೆಟ್ವರ್ಕ್ ಯಾವ ರೀತಿ ಬಿಲ್ಡ್ ಆಗಿದೆ ಸರ್ ಶಿಕ್ಷಣ ಸಂಸ್ಥೆಯಲ್ಲಿ ಅಂತ? ಒಬ್ಬ ಹಳೆಯ ವಿದ್ಯಾರ್ಥಿ ಒಂದು ಸಂಸ್ಥೆಗೆ ಭಾಳ ಮುಖ್ಯ ಪಾತ್ರಧಾರಿ ಆಗ್ತಾನೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಹೌದು. ಈಗ ಪ್ರೆಸೆಂಟ್ ಇರೋ ವಿದ್ಯಾರ್ಥಿಗಳಿಗೆ ಒಬ್ಬ ಸೀನಿಯರ್ ಬಂದು ಇಫ್ ಯು ಸ್ಟಡಿ ಲೈಕ್ ದಿಸ್ ವಿಲ್ ಹೆಲ್ಪ್ ಯು ಲೈಕ್ ದಿಸ್ ಅಂತ ಒಂದು. ಓಕೆ. ವೆನ್ ಇಟ್ ಕಮ್ಸ್ ಟು ಟ್ರೈನಿಂಗ್. ಅದೇ ರೀತಿ ವಿ ಯೂಸ್ ದೆಮ್ ಆ್ಯಸ್ ರಿಸೋರ್ಸ್ ಪರ್ಸನ್. ಡಿಫ್ರೆಂಟ್ ಟೆಕ್ನಾಲಜೀಸ್ ಇದೆ. ಎಲ್ಲ ಟೆಕ್ನಾಲಜೀಸ್ನ ನಾವು ಕೆಲವು ಟೈಮ್ ಅಕಾಡೆಮಿಕಲ್ಲಿ ಸಪೋರ್ಟ್ ಮಾಡೋಕ್ಕೆ ಆಗದಲೇ ಇರ್ಬೋದು. ಅಟ್ ಪ್ರೆಸೆಂಟ್ ಏನು ಟ್ರೆಂಡ್ ಇದೆ, ಅವರು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನು ಅವರು ರಿಸೋರ್ಸ್ ಪರ್ಸನ್ ಆಗಿ ಬಂದು ವೀಕೆಂಡ್ಸಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅವಾಗೇನಾಗುತ್ತೆ, ಇಲ್ಲಿರೋ ವಿದ್ಯಾರ್ಥಿಗಳು ಅವರ ಸೀನಿಯರ್ಸ್ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ. ಹೌದು. ಅವಾಗೇನಾಗುತ್ತೆ, ಅವ್ರಿಗೆ ಹೌದು ಹಿಂಗೆ ಈ ಥರ ಟೆಕ್ನಾಲಜೀಸ್ ಇದೆ, ನಾವು ಈ ರೀತಿ ಹೋದರೆ ನಮಗೊಂದು ಅನುಕೂಲ ಆಗ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಎನ್ಹಾನ್ಸ್ ದೇರ್ ನಾಲೆಡ್ಜ್. ಅಟ್ ದ ಸೇಮ್ ಟೈಮ್ ಇಟ್ ಗಿವ್ಸ್ ಎ ಗುಡ್ ಕನೆಕ್ಟ್. ಓಕೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಅಲ್ಯೂಮ್ನಿ ಬಂದು ನಮ್ಮ ಕಾಲೇಜ್ಗೆ ರಿಸೋರ್ಸ್ ಪರ್ಸನ್ ಆಗಿ ಬಂದಾಗ ಆ ಪರ್ಟಿಕ್ಯುಲರ್ ಕಂಪ್ನಿಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಏನಾದ್ರು ವೇಕೆನ್ಸಿ ಇತ್ತು ಅಂತ ಅನ್ಕೊಳ್ಳಿ. among the available peer community who is good, we can tell them, hey, ಇಲ್ಲಿ ವೇಕೆನ್ಸಿ ಇದೆ, you can get connected. Okay. See, this will also help them to get a very good job. ಅದೇ ರೀತಿ ಪ್ರತಿ ವರ್ಷ ಒಂದು ಅಲ್ಯೂಮ್ನಿ ಮೀಟ್ ಅಂತ ಮಾಡ್ತೀವಿ. ಆವತ್ತಿನ ದಿನ ಎಲ್ಲ ನಮ್ಮ ಅಲ್ಯೂಮ್ನಿಸ್ ಬಂದು ಒಂದು ಕಡೆ ಸೇರಿ ಅವರ ಒಂದು ಥಾಟ್ ಪ್ರೊಸೆಸ್ನ ಶೇರ್ ಮಾಡ್ತಾರೆ. ದಿಸ್ ಇಸ್ ಒನ್ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ಕನೆಕ್ಟ್ ಆಫ್ ಅಲ್ಯೂಮ್ನಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡು. ಓಕೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಧುನಿಕತೆಯನ್ನು ಬಳಸಿಕೊಳ್ಳಲಾಗ್ತಾ ಇದೆ, ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳ ಕಲಿಕೆಗೆ? ನಮ್ಮ ಎಲ್ಲ ಕ್ಲಾಸ್ ರೂಮ್ಸು ಡಿಜಿಟಲ್ ಕ್ಲಾಸ್ ರೂಮ್ಸ್ ಎನೇಬಲ್ಡ್ ಇದೆ. ಓಕೆ. ಅದರಿಂದ ಒಂದು ಕಷ್ಟವಾದ ಸಬ್ಜೆಕ್ಟ್ ಇದ್ದರೆ ಅದು ಅವ್ರಿಗೆ ಈಸಿ ಆಗ್ತದೆ. ಓಕೆ. ಒಂದು ನಾವು ಎಷ್ಟೇ ಬಾಯಲ್ಲಿ ಹೇಳೋದಕ್ಕಿಂತ ಒಂದು ಇಮೇಜ್ ಅಥವಾ ವಿಡಿಯೋ ತೋರಿಸಿದ್ರೆ ಆ ವಿದ್ಯಾರ್ಥಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಓಕೆ. ಆ ದಿಟ್ಟಿನಲ್ಲಿ ವಿ ಹ್ಯಾವ್ ಮೇಡ್ ಆಲ್ ದ ಕ್ಲಾಸ್ ರೂಮ್ಸ್ ಆಸ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಎ ವೈಫೈ ಎನೇಬಲ್ಡ್ ಕ್ಯಾಂಪಸ್. ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ದ ವೈಫೈ. ಓಕೆ.
ಆ್ಯಂಡ್ ದೇ ಕ್ಯಾನ್ ಬಿಕಮ್ ಎ ಗುಡ್ ಸೆಲ್ಫ್ ಲರ್ನರ್ಸ್. ಓಕೆ. ಸಿ, ಒಂದು ಪ್ಲ್ಯಾಟ್ಫಾರ್ಮ್ನ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು, ನೀವು ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಹೌದು. ಆಯಿತಾ? ಅದು ವಿದ್ಯಾರ್ಥಿ ಮೇಲೆ ಡಿಪೆಂಡ್ ಆಗುತ್ತೆ. ವಿ ಡು ನರ್ಚರ್ ಸ್ಟೂಡೆಂಟ್ಸ್ ಇನ್ ಲೈಫ್ ಲಾಂಗ್ ಲರ್ನಿಂಗ್. ವಾಟ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ ಇಸ್ ದೇ ಕ್ಯಾನ್ ಲರ್ನ್ ವಿತ್ ಸೆಲ್ಫ್-ಪೇಸ್ಡ್ ಲರ್ನಿಂಗ್ ಮೆಥಡಾಲಜಿ ಓಕೆ. ಇನ್ ದ ಎಮರ್ಜಿಂಗ್ ಟೆಕ್ನಾಲಜೀಸ್. ಓಕೆ. ಈಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಗೆ ಸೇರಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳಿಗೆ ಏನು ಮಾರ್ಗದರ್ಶನ ಕೊಡ್ತೀರಿ ಅಂತ? ಈಸ್ಟ್ ಬೆಂಗಳೂರಲ್ಲಿ ಕ್ವಾಲಿಟಿ ಎಜುಕೇಷನ್ ಡೆಸ್ಟಿನೇಷನ್ ಅಂದರೆ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಹೇಳೋದಕ್ಕೆ ಬಯಸಕ್ಕೆ ಇಷ್ಟಪಡ್ತೀನಿ. ಓಕೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ.